ಅವ್ನು ಹೊಡೆದಿದ್ದು ವೇಡಿಂಗ್ಸ್ಗೆ ನಾವು ಹೊಡೆದಿದ್ದು ಹೃದಯಕ್ಕೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬೇಡ. ಯಾಕೆ ಜೋರ ಅದಾವಂತೆ ಇನ್ನೂ ಸಹ ಜೋರ ಸೀದಾ ಒಂದು 25,000 ಅಡ್ಚಂದ ಗಾಡಿ ಸೇರ್ತೈತೆ. ಟೈಮ್ ಚಲೋ ಐತಿ ನಿನ್ ಫೋನಿಂದ ಇವತ್ತ ಉಳ್ದೈತೆ ಯಾವ್ದಕ್ಕೆ ಸ್ವಲ್ಪ ಗಟ್ಟಿ ಇಡ್ರೆ ಎಲ್ಲ ಟೈಮ್ ಹಿಂಗೆ ಇರಲ್ಲ. ಏನು ಭಾಳ ಕಿಶಾವಂತಿ ನಿಮ್ಮ ಮ್ಯಾಚ್ ಗೆದ್ದೇನು? ಅವ ಮತ್ತ 5,000 10,000 ಸೋತಿದ್ರೆ ಯಾಕೆ ಹಿಂಗೆ ಆಡ್ಕೊಂಡು ಬರ್ತಿದ್ದೆ. ಹೌದು ನಿನ್ನೆ ಮ್ಯಾಚ್ ಸೋತೆ ಅಂತಲ್ಲ ಮುಂದೆ ಯಾರು ಹೇಳಿದ್ರು ಹಿಂಗೆ ಸೋತಿನ ಅಂತ? ಸೋತಿಲ್ಲ ನಾನು ಗೆದ್ದೀನಿ. ಏಯ್ ಬಿಡಲಿ ನಿನ್ನ ಮುಖ ನೋಡಿದ್ರೆ ದಾರೆ ಹೋಗ ಯಾ ನಾಯಿ ಬೇಕಾದ್ರೆ ಹೇಳ್ತಾ ನೀ ಸೋತಿ ಅಂತ ಅದು ನಾಟಕ ಹಚ್ಚಿನಿ. ಏನು ಮಾಡತ್ತೀವಪ್ಪ ಯಾವ್ದಾರು ಅಪ್ರಕ್ಕೊಮ್ಮೆ ಬ್ಯಾಟ್ಸ್ ಆಡೋಕೊಂಡ್ ಕಟ್ಟಿರ್ತೀವಿ. ನಮ್ಮ ನಸೀಬ್ ನಾವು ಯಾವ ಟೀಮ್ ಕಟ್ತೀವಿ ಅದೇ ಟೀಮ್ ಅವತ್ತ ಸಹ ಆಡ ಹಿಡಿದ್ಬಿಡ್ತ. ವಿಶ್ವ ಲೇ ವಿಶ್ವ ಇಲ್ಲಿ ಬಂದಿಲ್ಲವ ನಿನ್ನೆ ಬೆಟ್ಟಿಂಗ್ ಹಾಕಿ 5,000 ರೂಪಾಯಿ 3,000 ರೂಪಾಯಿ ಕೊಡೋದೈತಿ ಅವಿಸ 3 ತಿಂಗಳ ಆತ ಮತ್ ನೀ ಕರೆ ಹೇಳು ಎಲ್ಲದಂತಂದು ಇಲ್ಲ ನಂಗೆ 3 ನಮನ ಸಿಗ್ತಾನ. ಇಲ್ಲೇ ಬಂದಿಲ್ಲವ ಇನ್ನೇ ಜಸ್ಟ್ ಕಾಲ್ ಮಾಡಿದ್ದೆ ಅವಂಗ ಎಲ್ಲಿ ಹೊರಗಡೆ ಹೋಗ್ಯಾನಂತ. ನಿನ್ ರೊಕ್ಕ ಅಲ್ಲ ನಿನ್ ರೊಕ್ಕ ನಾಯ್ಸ್ ಕೊಡ್ತೀನಿ. ನಿನ್ ರೊಕ್ಕ ನನ್ ರೊಕ್ಕ ಇದ್ದಂಗ ನೀನ್ ತಲೆ ಕಷ್ಟಬೇಡ. ಬಂದ್ ನಾಯ್ಸ್ ಕೊಡ್ತೀನಿ ಹಿಂಗ. ನಿನ್ ರೊಕ್ಕ ನನ್ ರೊಕ್ಕ ಇದ್ದಂಗ ನೀನು 3,000 ರೂಪಾಯಿ ಮೇಲೆ ಕತ್ಬೇಡ. ಅಲ್ಲಿ 3,000 ರೂಪಾಯಿ ಹೆಂಗ್ ಇಸ್ಬೇಕು ನಂಗೆ ಗೊತ್ತೈತಿ. ಅವ ಬಂದ್ಮೇಲೆ ನೀ ನಂಗೆ ಫೋನ್ ಮಾಡು ಸಾಕು ಮರಿಬೇಡ. ನನ್ನ ಬೆಟ್ಟಿಗೆ ಬರಲಿಲ್ಲ ಜೀವಂತಾಗಿ ಒಂದ್ ಆಲಿ ಒಂದ್ ಯಾಕ 100 ಇಡ್ಬೋದು ಹಂಗೆ ನಿಮ್ ಹುಡುಗಿ ಮ್ಯಾಗ ಒಂದ್ ಆಲಿ. ಸುಮ್ಮನೆ ರಿಸ್ಕ್ ಯಾಕ ಎಲ್ಲ ನಿಮ್ ಬಾಯಿ ಕಳ್ಸಿದ್ ಉಪ್ಪಿಟ್ಟು ಹಾಕ ನಮ್ಗೆ ಯಾಕೆ ತರ್ತಿಲ್ಲ ನೋಡ್ಬಾಗ. ಏಯ್ ಹಿಂಗೆ 3,000 ಬೇಕಿಲ್ಲೀಗ ತಗೊಂಡ್ ಸಾಯಿ. ಯಾಕೆ ಏನ ಹಿಂಗೆ ಯಾಕೆ ಮಾಡಿ ಮುಖ ಎಷ್ಟು ಕಟ್ಟಿದ್ರಿ ಗಟ್ಸ್? 500 5,000 ಮತ್ತೆ ಮತ್ತೇನ 50,000 ಕಟ್ಟ ಮೂತೇನೆ ಒಂದ್ ಎಲ್ಲಾರ ಎಷ್ಟು ಕಟ್ಟಿದಿಲ್ಲ? 50 ರೂಪಾಯಿ. ಲೇ ಬರೀ 50 ರೂಪಾಯಿ 8 ಸತರ ಮುಖ ಮಾಡ್ಕೊಂತಿದ್ಲಿ. 50 ರೂಪಾಯಿ 50 ರೂಪಾಯಿ ಈ ಜಗತ್ನಾಗ 100 ರೂಪಾಯಿ ಬೆಲೆ ಐತೆ. ಯಾವಲ್ಲ ನಿಮ್ ಕೂಡ 50-100ಕ್ಕೆಲ್ಲ ಬೆಟ್ಸ್ ಕಟ್ಟಾವ. ಬೆಟ್ಟಿಂಗ್ ಮರ್ಯಾದೆ ಆಗೈತಿ ನೋಡಿ ಇಬ್ರು ಸೇರಿ. ಕಟ್ಬೇಕು ಒಂದ್ 5,000 ಕಟ್ಬೇಕು 5,000 ಗೆದ್ರೆ ಆನಂದ ಇಲ್ಲಾಂದ್ರೆ ಗೋವಿಂದ. ಹೌದಲ್ಲ ಅದಕ್ಕೆ ಅಷ್ಟೊಂದೆಲ್ಲ ಸೇನಿಲ್ಲ. ಕಟ್ಟಿದ್ರ 50-100 ರೂಪಾಯಿ ಬಂದ್ರ ಒಂದ್ ಬಿರಿಯಾನಿ ಹೋದ್ರ ಒಂದ್ ಎಗ್ ರೈಸ್. ಯಾರದ ಸ್ಪೀಕರ್ ಹಾಕಿ ಮಾತಾಡು. ಹಾ ಹೇಳ ಎಷ್ಟ್ ಕಟ್ತಿ ಬೆಟ್ಟ? ಆಡಲ್ಲ ಆಡಲ್ಲ ಅಂತ ಹೇಳು. ಇವಾಗ ನೀ ಹೇಳ್ತೇನೆ ಹೇಳ. ಹಲೋ ಇಲ್ಲ 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 ಕಟ್ಟ ಮಾಡಿದ್ ನಾಳೆ ಅವ ಇರೋದ 5,000 ರೂಪಾಯಿ ಐತಂತ ಅಷ್ಟು ಸೋತರ ಏನ್ ಮಾಡ್ತಿದ್ದೆ ಗೊತ್ತಲ್ಲ. ಇದುವರೆಗೂ ಒಂದ್ ಮ್ಯಾಚ್ ಸೋತಿಲ್ಲ, ಸೋಲೋದೇ ಇಲ್ಲ. ಸೋಲು ಅನ್ನೋದು ನಮ್ ಹಿಸ್ಟ್ರಿಲೇ ಅಲ್ಲ. ಇದುವರೆ ಕಟ್ಟಿರೋ ಒಂದು ಮ್ಯಾಚ್ ಸೋದಿಲ್ಲ ಅಂತ ಗೊತ್ತು. ಆದ್ರೆ ಪ್ರತಿ ಸಲನು ಗೆಲ್ಲೋಕಾಗಲ್ಲ. ಗೆಲ್ಲೋಕಿದ್ರೆ ಒಂದ್ ದಿವ್ಸ ಸೋಲೇಬೇಕಾಗುತ್ತೆ. IPL ಒಂದು ಆಟ ಅಷ್ಟೇ. ಅದು ಆಟ ರೊಕ್ಕ ನೋಡ್ಬೇಕು. ಅದು ಬಿಟ್ಟು ಈ ಬೆಟ್ಟಿಂಗ್ ಎಲ್ಲ ಕಟ್ಕೇಸಿ ನಿನ್ ಜೀವನ ಹಾಳು ಮಾಡ್ಕೊಳಕ್ ಹೋಗ್ಬೇಡ. ಇವತ್ತಿಂದ ಬಿಟ್ಟು ಬಿಡು. ಲೇ ಮೊದಲ ನೀ ಬಿಡು ಅವಂಗ ಏನ್ ಹೇಳ್ತಿ? ಲೇ ಮೊದಲು ನೀ ಬಿಡು ಅವ್ನಿಗೆ ಏನ್ ಹೇಳ್ತೀನಿ. ನಾವೇ ದಿನ ಆಡ್ತೀವ ಮಜ್ಜ. ಯಾವಾಗ ನಮ್ ರೊಕ್ಕಿದ್ದ ಅಷ್ಟೇ ಆಡ್ತೀವಿ. ಆದ್ರೆ ಇವತ್ತು ದಿನ ಆಡ್ತಾನಲ್ಲ ಅದು ನಾವ್ ಆಡಿದ್ರು 50, 100, 500. ಆದ್ರೆ ದೊಡ್ಡ ಕೂಡ ನಂಬಿಕೆ 5,000 ನಂಬಿಕೆ ಡೈರೆಕ್ಟ್. 50, 500 ಅಂತಂದು ಕಟ್ತೀರಿ, ನಾಳೆ 5,000 ಕಟ್ತೀರಿ. ಮೊದಲ ನೀವು ಬಿಡ್ರಿ. ಆಯ್ತಪ್ಪ ಇವತ್ತಿಂದ ನಾವು ಬೆಟ್ಟಿಂಗ್ ಆಡೋದು ಬಿಟ್ಬಿಡ್ತೀವಿ. ನಮ್ ದೋಸ್ತಿ ಮೇಲೆ ಪ್ರಮಾಣ ಮಾಡಿ ಹೇಳ್ತೀವಿ. ಆಯ್ತು ಒಂದು ಸೇಮ್ ಡೇ ಹಾಕು. ಒಂದೇ ಕತಿ ಕೇಳು ನೀನ್ಲೆ. ಬಾಲೆ ಇಲ್ಲಿ ಮಂಗ್ಯ ಇವತ್ತಿಂದ ಬೆಟ್ಟಿಂಗ್ ಆಡೋದು ಎಲ್ಲ ಬಿಡ್ತೀನಿ ಅಂತಂದು ಇಲ್ಲಿ ಬಂದು ಪ್ರಮಾಣ ಮಾಡಿ ಹೇಳು. ಇಷ್ಟಕ್ಕೆಲ್ಲ ದೋಸ್ತ ಮೇಲೆ ಪ್ರಮಾಣ ಯಾಕ? ಇವತ್ತೊಂದ್ ದಿವಸ ಬೆಟ್ಟಿಂಗ್ ಬಿಡೋಕಿಲ್ಲ ಬಿಡ್ತೀನ.
ಇವತ್ತೊಂದ್ ದಿವ್ಸ ಅಲ್ಲ, ಇವತ್ತಿನಿಂದ ಪೂರಾ ಬಿಟ್ಬಿಡು, ಒಟ್ಟ ಆಡ್ಬೇಡ. ಆಯ್ತು, ಇವತ್ತೊಂದ್ ಮ್ಯಾಚ್ ಕಟ್ಟಿನಿ, ಇದಲ್ಲ ಅಷ್ಟೇ. ಸೋತ್ರ ಗೆದ್ರು ಇದಲ್ಲ ಅಷ್ಟೇ. ನಾಳಿಂದ ಆಡಲ್ಲ ಅದ ಪಕ್ಕ ಇಲ್ಲ. ಪಕ್ಕ. ಇನ್ನ ಖುಷಿಗೆ ನಾನು ಪ್ಲೇಟ್ ಚಿಕನ್ ಸುಕ್ಕ. ನೋಡ್ಕೊಂಡಿಲ್ಲ ಕನ್ನಡ ನಿನ್ ಮೊಕ್ಕ. ನಡಿ. ನೀ ಹೊಡೆದಂಗೆಲ್ಲ ಹೊಡ್ಸೋಕ್ ನೀ ಪೊಲೀಸ್ ಅಂತಮ್ಮ. ಹಿಂಗೆ ಯಾವಾಗ ಬಂದು ಕುಂದ್ರ ಎಷ್ಟು ಬೇಕು ಅಂತ ಗೆಲ್ಲಕ? ಲಾಸ್ಟ್ ಒಂದ್ ಬಾಳ ಆರಾಮ ಐತಪ್ಪ. ಹೊಡಿ 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 ಹೊಡಿ. ಗೆತ್ತ ಮ್ಯಾಚ್ ಕ್ಯಾಚ್ ಹಿಡ್ಬಿಟ್ಟು ಸ್ವಲ್ಪ ನನ್ನ ಡಿಕ್ಷನರಿ ಅಂತಿದ್ದಿ ಏನತ್ತೀಗ? ನಾ ಹೇಳಿ ಅವ್ನು ನೋಡು ಸೋತೋತ್ ಈಗ ಏನ್ ಮಾಡ್ತೀಗ? ಲೇ ಬಿಡು, ಏನ ಈ ಸಾರಿಲ್ಲ, ನಿನ್ ಗೆದ್ದಿದ್ದೆ ಹೊತ್ತು ಅಷ್ಟೇ. ಅದ್ರಾಗೇನೈತೆ? ಫೋನ್ ಸಂತಡಿ 10,000 ಬರ್ತೈತಿ. ಇವತ್ತ ಲಾಸ್ಟ್ ಮ್ಯಾಚ್ ಅಂದಿದ್ದಿ, ಮ್ಯಾಗ ಬಿಟ್ಬಿಡು, ಒಟ್ಟ ಆಡ್ಬೇಡ. ಹಲೋ, ಹೇಳಿ. ಏನೋ ಸೋಲಿಲ್ಲಾರ ಸದ್ದಾರ ಸೋತ್ ಬಿಟ್ಟಲ್ಲ ಅಂತ ಇಂತ. ತೆಗಿ 10,000 ತೆಗಿ. ಕೊಡಲ್ವಳೆ, ಏನ್ ಮಾಡ್ಕೋತಿ ಮಾಡ್ಕೋ. ಏನೋ ನಂಗೂ ಏನ್ ಮಾಡ್ಕೊಂತಿ ಮಾಡ್ಕೋವಂತ. ಇದಕ್ಕೆಲ್ಲ ನಾ ಬಗೆಹರಂಗಿಲ್ಲ. ನಮ್ ಬಾಯ್ ಬೆಟ್ಟಿಂಗ್ ಬಾಯಿನ ಬಗೆಹರ್ತಾನ. ಇಲ್ಲಿ ಯಾವ್ದಂತೇಳಿ ಅವ್ನ್ ಕೂಡ ಮಾತಾಡ್ಸ್ತೀನಿ ನಿನಗ. ಯಾಕೆ ಹಿಂಗ್ಯಾಕೆ ಮಾತಾಡ್ತಿಲ್ಲ ಅವ್ನು? ನೋಡಿ ಈಗ ಅಷ್ಟೇ, ಇಷ್ಟು ಹೇಳಿದಕ್ಕೆ ಎದುರು ಬಿಟ್ಟಿರ್ತಾನ, ರೊಕ್ಕನೇ ಕೇಳಲ್ಲ ಈಗ. ಬಾಯ್ ಒಬ್ಬ 10,000 ರೂಪಾಯಿ ಬೆಟ್ ಕಟ್ಟಿ ಈಗ ಕೊಡಲ್ಲ ಅನ್ನಕತ್ತಾನ. ಏನ್ ಮಾಡ್ಕೊಂತಿ ಮಾಡ್ಕೊಂಡ್ ನೋಡ ಅನ್ನಕತ್ತಾನ ಅವ. ಯಾರ್ಲೇವ ಫೋನ್ ಕೊಡೋಗ? ಹಲೋ, ಹೇಳ. ಲಾಸ್ಟ್ ಮಾತು ಕೊಡ್ತ್ಯಾ ಕೊಡಲ್ಲ? ಕೊಡಲ್ಲೇ, ಏನ್ ಮಾಡ್ಕೋತಿ ಮಾಡ್ಕೋ. ಅದಾ ಭಾಯ್ ಓಕೆ ಬಾಯ್. ಎಲ್ಲೇರ್ಲಿ ಅವರು ಫೋನ ಕಟ್ ಮಾಡಿದ್ರಲ್ಲ, ಏನ್ ತಿಳ್ದವ್ರ ನನ್ನ ಅಂದ್ರೆ? ಹೇಳಿಲ್ಲ ಎದುರಿರ್ತಾನ ನೋಡ್ರಿ, ಒಂದೇ ಸಲಕ ಎದುರಿಸಿದ್ ಬಾಯ್ ಅಂದ್ಬಿಟ್ಟಾವ ಅವೆಲ್ಲ. ಇಲ್ಲಾರ ಇಲ್ಕಲ್ ಹುಡ್ರು ಬಾಯ್ ಅವರು. ಫೋನ್ ಮಾಡಿ ಅವ್ನಿಗೆ ನಿಮ್ಮೆ. ಹ್ಞೂ ಬಾಯ್ ಮಾಡ್ತೀನಿ. ಮತ್ತೆ ಹಚ್ಚಿದಲೇ ಎಷ್ಟು ಸಲ ಬಾಯ್ ಆಗ್ಲಿ ಅವಂಗ? ಎಲ್ಲರ ಹೇಳೋಣ ಸಲ. ಹಲೋ ಭಾಯ್ ಭಾಯ್. ಓಕೆ ಬಾಯ್ ಬಾಯ್ ಬಾಯ್. ಎಲ್ಲೇ ನಾ ಬೆಟ್ಟಿಂಗ್ ಬೈ ಮಾತಾಡಕತ್ತೀನಿ. ಬೈ ನೀವ ನಿಮ್ ವಾಯ್ಸ ಗೊತ್ತಾಗ್ಲಿಲ್ಲ ಬೈ. ಹಾ ಗೊತ್ತಾಗತ್ತೆ ಇನ್ಮೇಲೆ. ಏನೋ ನಮ್ಮ ಹುಡುಗರ ಹತ್ರ ಬೆಟ್ಟಿಂಗ್ ಆಡಿ ರೊಕ್ಕ ಕೊಡಲ್ಲ ಅಂತ ಹೇಳಿದ್ದೆ ಅಂತ. ಏನಿಲ್ಲ ಬೈ, ತಮಾಷೆಗೆ ಏನೇ ಹೇಳಿದೆ ಅವ ಸೀರಿಯಸ್ ತಿಳ್ಕೊಂಬಿಟ್ಟ. ನಿಮ್ ದುಡ್ಡು ಬೈ, ಇವತ್ತು ಎಟ್ಟದಿದ್ರು ಕೊಡ್ತೇನೆ ಆತ. ಹಿಂಗ್ ಬಾ ದಾರಿಗೆ ಮಗನೇ ತೋಲೆ. ಆಯ್ತು ನೋಡಿ, ಈಗ ಅವ್ನ ರೊಕ್ಕ ಕೊಡ್ಗೆ ಮುಗಿಸ್ಬಿಡು. ನೇಮ್ ಬೆಟ್ಟಿನ ದಂಟೆಗೆ ಹೋಗ್ಕೊಬೇಡ. ಆಡಂದ್ರೆ ಆಡೋದು ಇನ್ಮ್ಯಾಕತ್ತ, ಇವತ್ತಲ್ಲ ಅಷ್ಟೇ. ಸರಿ ನಡ್ರಿ, ಹೋಗ್ ನಡ್ರಿ. ಆಯ್ತಾಳೆ ಮ್ಯಾಗ್ಲಿ ಬೆಟ್ಟಿಂಗ್ ಆಡೋ ಅನ್ಸುತ್ತಾವ. ಆಡಲ್ಲ ಮತ್ತೆ ಈಗ ಎದುರು ಬಿಟ್ಟು ಹೆಂಗಾದ ಹುಡುಗ ಈಗ ಇವತ್ತಿಂದ ಬೆಟ್ಟಿಂಗ್ ಆಡ್ಬಿಟ್ಬಿಡ್ತಾನೆ. ನೋಡ್ರಿ ಆವತ್ತು ನಮ್ಮ ಹುಡುಗರು ನಾನು ಎದುರಿದ್ದೀನಿ, ಇನ್ಮೇಲಿಂದ ಬೆಟ್ಸ್ ಆಡಲ್ಲ, ಇಲ್ಲಿಗೆಲ್ಲ ಮುಗೀತು ಅನ್ಕೊಂಡ್ರೆ. ಆದ್ರ ನಿಜವಾದ ಕತೆ ಅಲ್ಲಿಂದ ಶುರು ಆಯ್ತು. ಎಲ್ಲ ಕತೆಗೂ ಆರಂಭದ ಜೊತೆಗೆ ಒಂದು ಅಂತ್ಯನೂ ಇರುತ್ತೆ. ಆರಂಭ ಹೇಗಾದರೂ ಆಗಿರಲಿ, ಅಂತ್ಯ ಮಾತ್ರ ಚರಿತ್ರೆ ಆಗಿರ್ಬೇಕು. ಆದ್ರೆ ಆ ಚರಿತ್ರೆಯಲ್ಲಿ ನಾಯಕರಾಗಿರ್ತಾರೋ ಖಳನಾಯಕರಾಗಿರ್ತಾರೋ ಅನ್ನೋದೇ ಭಾಳ ಮುಖ್ಯ ಆಗುತ್ತೆ.
ಏಯ್